ನಮಸ್ತೆ ಡಾಕ್ಟರ್ಗೆ ಸ್ವಾಗತ. ನಾನು ಡಾಕ್ಟರ್ ಸೌಮ್ಯ. ನೀವು ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಬಗ್ಗೆ ಕೇಳಿರ್ಬೋದು, ಆದರೆ ವೈಟ್ ಟೈಮ್ ಬಗ್ಗೆ ಕೇಳಿದ್ದೀರ. ವೈಟ್ ಟೈಮ್ ಅಂದರೆ ಖಾಲಿ ಸಮಯ ಅಥವಾ ಅಸಂಘಟಿತ ಸಮಯ. ಅಂದರೆ ಈ ಟೈಮಲ್ಲಿ ಏನು ಮಾಡಬೇಕು ಅಂತ ಎಕ್ಸಾಕ್ಟ್ಲಿ ಪ್ಲ್ಯಾನ್ ಮಾಡದೇ ಇದ್ದರೆ ಅದನ್ನು ವೈಟ್ ಟೈಮ್ ಅಂತ ಕರೀತೀವಿ. ಮಕ್ಕಳಲ್ಲಿ ಇದು ತುಂಬ ಮುಖ್ಯ. ಯಾಕೆಂದರೆ ಈ ಆಧುನಿಕ ಯುಗದಲ್ಲಿ ಸಾಮಾನ್ಯವಾಗಿ ನಾವು ಪಾಲಕರು ಏನು ಮಾಡ್ತೀವಿ ಅಂದರೆ ಮಕ್ಕಳ ಸಮಯ ವೇಸ್ಟ್ ಆಗಬಾರ್ದು, ಅವ್ರಿಗೆ ಬೋರ್ ಆಗಬಾರ್ದು ಅಂತ ನಿರಂತರವಾಗಿ ಇದಾದಮೇಲೆ ಇದು ಮಾಡು, ಇದಾದಮೇಲೆ ಇದು ಮಾಡು ಅಂತ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತೀವಿ. ಅಥವಾ ಅವರ ಟೈಮ್ ಟೇಬಲ್ ಏನು ಅನ್ನೋದನ್ನು ನಾವೇ ಸ್ಟ್ರಿಕ್ಟಾಗಿ ಫಿಕ್ಸ್ ಮಾಡ್ತೀವಿ. ಅಥವಾ ಕೆಲವೊಂದು ಕ್ಲಾಸುಗಳಿಗೆ ಅಂದರೆ ಸ್ವಿಮ್ಮಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಕರಾಟೆ ಇರ್ಬೋದು, ಅಥವಾ ಟ್ಯೂಷನ್ ಕ್ಲಾಸ್ ಇರ್ಬೋದು. ಹೀಗೆ ಶಾಲೆಯಿಂದ ಬಂದ ಮೇಲೆ ಕೂಡ ನಿರಂತರವಾಗಿ ಅವರು ಆ್ಯಕ್ಟಿವ್ ಆಗಿ ಇರಬೇಕು ಅಥವಾ ಇನ್ವಾಲ್ವ್ಡ್ ಆಗಿ ಇರಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅವರ ಒಂದು ಟೈಮ್ ಟೇಬಲನ್ನು ನಾವು ಫಿಕ್ಸ್ ಮಾಡಿರ್ತೀವಿ. ಆದರೆ ಇದು ಅವರ ಬೆಳವಣಿಗೆಗೆ, ಮನೋದೈಹಿಕ ಪ್ರಗತಿಗೆ ಒಳ್ಳೆಯದು ಅಲ್ಲ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ದಿನದಲ್ಲಿ ಸ್ವಲ್ಪ ಸಮಯ ಆದರೂ ಮಕ್ಕಳಿಗೆ ಈ ಥರ ಪ್ಲ್ಯಾನಿಂಗ್ ಮಾಡದೇ ಇರುವಂಥ ಒಂದು ಸಮಯವನ್ನು ನಾವು ಕೊಡಬೇಕು. ಅಂದರೆ ಅವರೇ ಡಿಸೈಡ್ ಮಾಡಬೇಕು ಅವರಿಗೆ ಏನಲ್ಲಿ ಆಸಕ್ತಿ ಇದೆ ಅಥವಾ ಅವರಿಗೆ ಏನು ಮಾಡೋಕ್ಕೆ ಇಚ್ಛೆ ಪಡ್ತಾರೆ ಅಂತ ಈ ವೈಟ್ ಟೈಮಲ್ಲಿ ಅವರು ಮಾಡಬೇಕಾಗತ್ತೆ. ಪ್ರಾರಂಭದಲ್ಲಿ ಇದು ಸಮಯ ವ್ಯರ್ಥ ಮಾಡೋದು ಅಂತ ನಿಮ್ಗೆ ಅನಿಸ್ಬೋದು, ಅಥವಾ ಮಕ್ಕಳಿಗೆ ಇದು ಬೋರ್ ಆಗ್ತಾ ಇದೆ ಅಂತಲೂ ನಿಮ್ಗೆ ಅನಿಸ್ಬೋದು. ಆದರೆ ಲಾಂಗ್ ಟರ್ಮಲ್ಲಿ ಇದು ಅವರಲ್ಲಿ ಒಂದು ಸೃಜನಶೀಲತೆಯನ್ನು ಹೆಚ್ಚಿಸೋಕ್ಕೆ, ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ, ನಿಜವಾದ ಅವರ ಆಸಕ್ತಿ ಯಾವುದರಲ್ಲಿ ಇದೆ ಅಂತ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ನಮ್ಮ ಮಗು ಸ್ಕೂಲಿಂದ ಬಂದ ಕೂಡಲೇ ಈ ಕ್ಲಾಸಿಗೆ ಹೋಗುತ್ತೆ, ಇಲ್ಲಿ ಹೋಗಿ ಅಲ್ಲಿ ಬಂದು ಈ ಥರ ಮಾಡಿ, ಹೀಗೆ ಒಂದು ನಿರಂತರವಾದ ಟೈಟ್ ಶೆಡ್ಯೂಲನ್ನು ಅವರಿಗೆ ಕೊಡೋ ಬದಲು ಸ್ವಲ್ಪ ಸಮಯ ದಿನದಲ್ಲಿ ಅವರ ಇಚ್ಛೆಗೆ ಅನುಗುಣವಾಗಿ, ಅವರ ಆಸಕ್ತಿಗೆ ಅನುಗುಣವಾಗಿ ವೈಟ್ ಟೈಮನ್ನು ಕಳೆಯೋಕ್ಕೆ ನಾವು ಅನುವು ಮಾಡಿಕೊಡೋಣ. ಆದರೆ ಈ ವೈಟ್ ಟೈಮ್ ಸ್ಕ್ರೀನ್ ಟೈಮ್ ಆಗದಿರಲಿ, ಮೊಬೈಲ್, ಟ್ಯಾಬ್, ಟಿ ವಿಗಳ ಮುಂದೆ ಮಕ್ಕಳು ಟೈಮ್ ಕಳೆಯದೇ ಇರಲಿ. ವೈಟ್ ಟೈಮ್ ನಿಜವಾಗ್ಲೂ ಖಾಲಿ ಸಮಯ ಆಗದೆ ಅವರ ಒಂದು ಸೃಜನಶೀಲತೆಯನ್ನು ಪ್ರೋತ್ಸಾಹಿಸುವಂತಹ, ಅದನ್ನು ಕಂಡುಕೊಳ್ಳುವಂತಹ ಸಮಯ ಆಗಲಿ. ಏನಂತೀರಾ? ಧನ್ಯವಾದಗಳು.